ಉಳಿದಿದ್ದ ಎಲ್ಲ ವಸ್ತುಗಳಿಗೂ ಮಾಡ್ದವನ ರೇಟ್ ಕಟ್ತಾನ್ರಿಪ್ಪ. ಆದ್ರೆ ಈ ರೈತಗೊಬ್ಬಂಗ ಆ ಹಕ್ಕಿಲ್ ನೋಡ್ರಿ ಅಂತ ಹೇಳಿ ಜಗತ್ತ ಮಾತಾಡತೈತಿ. ಇದಕ್ಕ ನೀವೇನಂತೀರಿ? ಉಳಿದಿದ್ದ ಎಲ್ಲ ವಸ್ತುನು ತಗೊಳ್ಳೋಣ, ಫೋನು, ಚಪ್ಪಲ್ಲು, ಗಾಡಿ. ಖರೆ ಐತಿ, ಅವರು ಎಲ್ಲ ತಮ್ ರೇಟ್ ಕಟ್ಕೊಳಕತ್ತಾರ. ಆದ್ರ ಎಲ್ಲಾ ಫೋನು, ಕಾರ್, ಗಾಡಿ ಒಂದೇ ರೇಟ್ನಾಗ ಅದಾವನ್ರಿ? ಇಷ್ಟಾಗಿ ಅವ್ರಿಗೆ ಅವ್ರ ಖರ್ಚು ಗೊತ್ತೈತಿ, ನಾವೆಷ್ಟು ಖರ್ಚು ಮಾಡತ್ತೀವಿ, ಅದ್ರ ಮೇಲೆ ಏನ್ ಇಟ್ಕೋಬೇಕು, ಹೆಂಗ್ ಮಾರ್ಬೇಕು ಅಂತ ಹೇಳಿ. ಅದಕ್ಕ ಅವರು ಬ್ಯಾರೆ ಬ್ಯಾರೆ ರೇಟ್ನಾಗ ಮಾರಕ್ ರಗಡ್ ಗುದ್ದಾಡ್ತಿರ್ತಾರ. ಅದ್ರದ್ದು ಯಾರು ಹೇಳೋರು? ಇನ್ನು ನಮ್ ಕಡೆ ಬಂದ್ರ ನಮ್ ಬೆಳಿಗ್ಗೆ ನಾವು ಖರ್ಚರ ಎಷ್ಟ್ ಮಾಡತ್ತೀವಿ ಅನ್ನೋದು ಗೊತ್ತೈತ ನಮ್ಗ? ಒಂದ ಬೆಳಿ ಐತಂದ್ರು ನಂದೊಂದ್ ಖರ್ಚು, ನಿಮ್ದೊಂದ್ ಖರ್ಚು, ಮಗಲ್ದೊಂದೊಂದ್ ಖರ್ಚು. ಇಂತಾದ್ರಾಗ ರೇಟರೇ ಹೆಂಗ್ ಕೇಳೋರು? ಮತ್ ಏನ್ ಮಾಡೋದ್ರಿಪ್ಪ? ಮುಂದೆ ಎತ್ತಾಗರ ಹೋಗೋದಂದ್ರನ? ನಾವಾರೆ ನಮ್ ಬೆಳಿಗ್ಗೆ ಯಾವಾಗ ರೇಟ್ ಕಟ್ಟೇವ್ರಿ? ನಾ ಹಿಂಡಿದ ಹಾಲು ನಾನ ಕುಡಿದ್ರ ನಾ ಕಟ್ಟಿದ್ದ ರೇಟ್ ಅಲ್ಲ, ಉಳ್ದಿದ್ದ ಹಾಲಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕಾಗ್ಯದ. ಇಲ್ಲೇ ಮೌಲ್ಯವರ್ಧನೆ ಕೆಲಸ ಮಾಡ್ತದ. ಈ ಮೌಲ್ಯವರ್ಧನೆ ಹೆಂಗ್ ಕೆಲಸ ಮಾಡ್ತೈತಿ, ಯಾಕೆ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಾಗ ನೋಡೋಣ. ಆದ್ರ ಅದಕ್ಕಿಂತ ಮೊದಲ ನೀವು ನಿಮ್ ಬೆಳಿಗ್ಗೆ ಎಷ್ಟು ಖರ್ಚು ಮಾಡತ್ತೀರಂತ ನಮಗ್ ಹೇಳ್ರಿ ನೋಡೋಣ.